ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಬೈಲಹೊಂಗಲಾಗ ಜಾತ್ರೆ ಐತ್ರಿ. ಜಾತ್ರೆ ಸಂಬಂಧ ಏನೆಲ್ಲ ಅಡುಗೆ ಮಾಡ್ಯಾನ ಅಂತೇಳಿ ನೋಡ್ರಿ. ಸೂಪರ್. ಇವತ್ತು ನಮ್ಮ ಬೈಲಹೊಂಗಲಾಗ ಜಾತ್ರೆ ಐತಲ್ರಿ. ಜಾತ್ರೆ ಹನುಮಂತೇಶ್ವರ ಜಾತ್ರೆ ಐತಿ. ಜಾತ್ರೆ ಸಂಬಂಧ ಮನ್ಯಾಗ ಯಜಮಾನ್ರು ಹುಗ್ಗಿ ಹಾಕತನತ್ತಿರು. ನಾನು ಹೋಳ್ಗೆ ಮಾಡ್ತಾನೆ ಅಂಥೇಳಿ ನನಗೆ ಈಜಿ ಆಗೋದು ಮಾಡಿಬಿಟ್ಟಿನಿ ರೀ. ಆಮೇಲೆ ನೈವೇದ್ಯ ಕೊಡಬೇಕು, ಇನ್ನು ದೇವ್ರಿಗೆ ಹೋಗಿ ಬರ್ಬೇಕಂತಂದ್ರೆ ರೀ ಫುಲ್ ಹಚ್ಚಿ ಮಳೆ ಕಟ್ಯಾತತ್ರಿ. ಭಾಳ ಚಿಟಿ ಚಿಟಿ ಮಳ್ಯಾಗ ಹೋಗಾಕು ಇರಲಿ ಬಿಡ, ಆಮೇಲೆ ಹೊರಾತಂತ ಯಜಮಾನ್ರು ಹೋಗಿ ಬರೋಕೆ ಅವ್ರಿಗೆ ಹೇಳ್ರಿ ಒಂದು ಸ್ವಲ್ಪ ನೈವೇದ್ಯ ತೊಗೊಂಡು ಕಾಯಿ ಹೊಡಿಸ್ಕೊಂಡು ಬರ್ರಿ ನೀವು, ಆಮೇಲೆ ಮತ್ತು ಇನ್ನೂ 4-5 ದಿನ ಇರ್ತೈತಿ, ನಾ ಹೋಗಿ ಬಂದ್ರೆ ಆತ ಅಂಥೇಳಿ ಮಾಡೀನಿ ರೀ. ಇಲ್ಲಿ ನೋಡಿರಿ ಹೋಳ್ಗೆ ಮಾಡತ್ತೀನಿ ರೀ. ಮಧ್ಯಾಹ್ನ ಟೈಮಿಗೆ ಅಂದ್ರೆ ಊಟದ ಟೈಮಿಗೆ ಮಾಡಿರಾತ ಅಂಥೇಳಿ ನಮ್ಮ ಮನ್ಯಾಗ ಯಜಮಾನ್ರು ಹುಗ್ಗಿ ಹಾಕ್ರಿ ಇವತ್ತು ಹುಗ್ಗಿ ಹಾಕ್ರಿ ಅಂತ ಹೇಳ್ತಾರೆ ರೀ. ಇರೋರು ಇಬ್ಬರದೇವಿ ಹುಗ್ಗಿ ಹಾಕಿ ಅದನ್ನು ನಂಗೆ ಮೊದಲು ಹುಗ್ಗಿ ಲಾಕಾಗಲ್ಲ ರೀ. ಅದಕ್ಕೆ ನಂಗೆ ಹುಗ್ಗಿ ಮಾಡೋಕ್ಕಾಗೋದಿಲ್ಲ ರೀ. ಬೇಕಾದ್ರೆ ಹೋಳ್ಗೆ ಅಟ್ ಮಾಡಿಕೊಡ್ತಾನೆ ಅಂಥೇಳಿ ಅವರು ಒಂಥರ ಹೇಳಿದ್ರಿ. ನಾನು ಅದ್ರಾಗ ಬಜ್ಜಿ ಮಾಡಿ, ಹೋಳ್ಗೆ ಮಾಡಿ, ಕಟ್ಟಿನ ಸಾರು, ಅನ್ನ ಮತ್ತು ಇಷ್ಟೆಲ್ಲ ಮಾಡೀನಿ ರೀ. ನಾನು ಅದಕ್ಕೆ ಹೇಳ್ತೀನಿ ರೀ ಯಜಮಾನ್ರಿಗೆ, ನೀವು ಒಂದು ಹೇಳಿದಿರಿ ನಾನು ಇಷ್ಟೆಲ್ಲ ಮಾಡತ್ತೇನೋ ಹುಗ್ಗಿ ಕಷ್ಟ ಅನ್ನತ್ತೀರಿ ನೀವು, ಅದಕ್ಕೆ ನಾನು ಒಂದು ಕೇಳ್ತಾವೆ ನೀವು 5-6 ಕಳಿಸ್ಬೇಕು ನೋಡಿರಿ ನನಗೆ ಅಂತ ಹಿಂಗೆ ಅನ್ನತ್ತೀನಿ ರೀ. ಅದಕ್ಕೆಲ್ಲ ಯಜಮಾನ್ರು ನಾ ಒಂದೇ ನೀನು ಒಂದೇ ಮಾಡೋದಿತ್ತು, ನೀ ಯಾಕೆ ಇಷ್ಟು ಥರ ಎಲ್ಲ ಮಾಡಿದ್ದೆ ಅಂತ ಅವ್ರು ಅನ್ನತ್ತಿದ್ರು ರೀ. ಜಸ್ಟ್ ಫಾರ್ ಕಾಮಿಡಿ ಅಷ್ಟೇ ರೀ ಇದು. ಆಮೇಲೆ ನನ್ನ ಮಗಳು ಒಬ್ಬಾಕಿ ನಾನು ಹೋಳ್ಗೆ ಮಾಡ್ತಾನೆ, ನಾ ಅದನ್ನು ಮಾಡ್ತಾನೆ ಅಂತ ಅನ್ನತ್ತಿಲ್ಲ ರೀ. ಇನ್ನೊಂದು ಹೇಳ್ಬೇಕಂದ್ರೆ ಇದು ನನ್ನ ಮಗಳಿಗೆ ಆಯ್ತು ನಮ್ಗೆ ಆರೋಗ್ಯಕ್ಕೆ ಚಲೋ ಅಂಥೇಳಿ ನಾನು ಯಾವುದೇ ರೀತಿ ಹೋಳ್ಗೆ ಹಿಟ್ಟು ಅಥವಾ ಮೈದಾ ಇಲ್ದನ ಮನೆಯೊಳಗೆ ಗೋಧಿ ಬೀಸಿರ್ತಾವಲ್ಲ ರೀ, ಮತ್ತು ನಾನು ಚಪಾತಿ ಹಿಟ್ಟು ಕೂಡ ಅಂಗಡಿಯಾಗ ತರಂಗಿಲ್ಲ ರೀ. ಮನೆಯೊಳಗೆ ಬಿಸ್ಕೊಂಬಂದಿರ್ತೀವಿ. ಅಂದ್ರೆ ಮನೆಯೊಳಗೆ ಕಾಳು ಇರ್ತಾವಲ್ಲ ರೀ, ಗೋಧಿ ಕಾಳು ಒಂದು ಸ್ವಚ್ಛ ಮಾಡಿ ಗಿರ್ನಿ ಕೊಟ್ಟಿರ್ತೇವೆ ರೀ, ಅದ್ರಾಗ ಒಂದು ಸ್ವಲ್ಪ ಮೆತ್ತೆ ಹಾಕಿರ್ತೇವೆ ರೀ. ಅದೇ ರೀತಿ ಹುಡುಗರಿಗೂ ಆರೋಗ್ಯಕ್ಕೆ ಚಲೋ ಅಂಥೇಳಿ ಅದೇ ಹಿಟ್ಟನ್ನು ನಾನು ಇಲ್ಲಿ ಬಳಸ್ಕೊಂಡು ಹೋಳ್ಗೆ ಮಾಡತ್ತೇನೆ ರೀ. ಮತ್ತು ಬೆಲ್ಲ ಅಂತಂದ್ರೆ ಆರ್ಗ್ಯಾನಿಕ್ ಬೆಲ್ಲನ, ಅಂದ್ರೆ ನಾವು ನೇಸರ್ಗಿ ಒಳಗೆ ಮೋದ್ಕಿ ಬೆಲ್ಲ ಅಂತ ಸಿಗ್ತದೆ ರೀ, ಆ ಮೋದ್ಕಿ ಬೆಲ್ಲನ ನಾನು ಯೂಸ್ ಮಾಡ್ತೇನೆ ರೀ. ಆ ಬೆಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಟೈಪ್ ಹಿಂಗೆ ಇರ್ತೈತೆ ರೀ. ಕಲರ್ ತೋರಿಸ್ತಾನೆ ನಿಮಗೆ, ಫುಲ್ ಕಪ್ಪು ಇರ್ತೈತಿ. ಒಬ್ಬೊಬ್ಬರು ಕರಿ ಬೆಲ್ಲ ಅಂತ ಹಿಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಹಂಗೆ ಹಿಂಗೆ ಅಂತಿರ್ತಾರೆ. ಆದ್ರೆ ನಮ್ಗೆ ಅದ ಚಲೋಪ್ಪ ಅನ್ನೋ ಹಂಗೆ ಅನಿಸೆ ಇದ್ರ ಬೆಲ್ಲ ಅಂಗಡಿಯಾಗ ಸಿಗ್ತೈತಲ್ಲ ರೀ, ಅಂಥ ಬೆಲ್ಲನ ತರೋದಿಲ್ಲ ರೀ ನಾನು. ಮತ್ತು ಚಹಾ ಕೂಡ ನಾವು ಬೆಲ್ಲದ ಚಹಾನ ಕುಡಿತೇವೆ ರೀ. ಇಷ್ಟೆಲ್ಲ ಕುಡಿದು ಹೀಗೆಲ್ಲ ಡಯಟ್ ಮಾಡಿದ್ರು ನಮ್ಮ ಶರೀರ ಹೆಂಗೋ ಯಾಂಬಲ್ ರೀ, ವೇಟ್ ಲಾಸ್ ಆಗೋದೇ ಇಲ್ಲ ರೀ. ಹಿಂಗೆ 15 ದಿವ್ಸಕ್ಕೊಮ್ಮೆ ಹಿಂಗೆ ಹೋಳ್ಗೆ ತಿನ್ನಕತ್ರಿ ಎಲ್ಲಿ ವೇಟ್ ಲಾಸ್ ಆಗ್ಬೇಕು ರೀ. ಅದನ್ನು ನಮ್ಮ ಮನ್ಯಾಗ ಯಜಮಾನ್ರು ಅದನ್ನು ಅನ್ನತ್ತೀರಿ, ಡಯಟ್ ಅಂತೀರಿ ಹಿಂಗೆಲ್ಲ ಮಾಡ್ಕೊಂಡು ತಿನ್ನೋದು ಮತ್ತಟ ಪ್ಯಾಟ ಅಂತ ಹಿಂಗೆ ಅನ್ನತ್ತೀನಿ ರೀ. ಆದ್ರೆ ಹಬ್ಬ ಹರಿದಿನ ಬಂದಾಗ ಅನಿವಾರ್ಯ ಮಾಡಬೇಕಲ್ಲ ರೀ, ಹಾಗಾಗಿ. ಮತ್ತು ಇಲ್ಲೇ ನನ್ನ ಮಗಳು ಬೇಕು ಚಲೋ ಮಾಡಿರಿ, ನಾ ಇದು ಮಾಡ್ತಾನೆ, ನಾ ಹೋಳ್ಗೆ ಮಾಡ್ತಾನೆ ಅಂಥೇಳಿ ಇವು ಜಿಗುಟು ಇಲ್ಲೇ ಇಲ್ಲ ರೀ. ಯಾಕಂತಂದ್ರೆ ಪೂರ್ತಿ ನೀವು ಮೈದಾ ಹಿಟ್ಟದು ನೋಡಿರಿ ಹಿಂಗೆ ಜಗ್ದಂಗೆ ಆಕತ್ ಹೋಳ್ಗೆ, ಅಷ್ಟು ಸಾಫ್ಟ ಹಿಡಿಗೊಳ್ದನ ಅಷ್ಟು ಮಿದುವಾಗತ್ತಿದ್ದು ಹೋಳ್ಗೆ. ಮತ್ತು ಇನ್ನೊಂದು ಏನಂತಂದ್ರೆ ಈ ಥರ ಕವರ್ ಅಂತೂ ನನಗೆ ಆನ್ಲೈನ್ದಾಗ ಕಿಂತ ರೀ ಇನ್ನೊಂದು ಹೇಳ್ತೇನೆ ರೀ, ಅವ್ರ ನಂಬರ್ಗೆ ನಾನು ಇದ್ರಾಗ ಆನ್ಲೈನ್ದಾಗ ಫೇಸ್ಬುಕ್ನಾಗ ಬರತೈತ್ರಿ ಅದನ್ನ ನೋಡ್ಕೊಂಡು ನಾನು ಆರ್ಡ್ರ್ ಮಾಡೀನಿ. 2 ಪೀಸ್ ಕಳ್ಸಿದ್ರು ಅವ್ರು. ಈ ಥರ ಹೋಳ್ಗೆ ಮಾಡೋ ಸೆಟ್ ರೀ, ಭಾರಿ ಮಸ್ತ್ ಅದಾವು. ನನಗಂತೂ ಹೋಳ್ಗೆ ಮಾಡೋಕ್ಕಂತೂ ಫುಲ್ ಹಗರ ಆಗೈತೆ ನೋಡಿರಿ. ಈಗ ತಾಲಿಪಟ್ಟು ಆಯ್ತು, ಹೋಳ್ಗೆ ಮಾಡೋಕೆ ಈಜಿ ರೀ. ನನ್ನ ಮಗಳು ಒಬ್ಬಾಕಿ ಚಾಲೂ ಮಾಡ್ಕೊಂಡಿಲ್ಲ ನೋಡಿರಿ. ಮತ್ತು ನಿನ್ನೆ ರಾತ್ರಿನೇ ತುಪ್ಪ ಮಾಡೀನಿ ರೀ ನಾನು. ತುಪ್ಪ ಖಾಲಿ ಆಗಿತ್ತು, ಮನೆ ಒಳಗೆ ಕೆನೆ ತೆಗೆದಿಟ್ಟಿರ್ತೇನೆ ರೀ. ಒಂದು ವಾರಕ್ಕೆ ಒಂದು 10-12 ದಿನಕ್ಕೆ ಈ ಥರ ತುಪ್ಪ ನಾ ಮನ್ಯಾಗ ಮಾಡ್ಕೊಂಡಿರ್ತೇನೆ. ನಾ ಹೊರಗೆ ತರಂಗೇ ಇಲ್ಲ ರೀ ತುಪ್ಪ. ನಮ್ಮ ಯಜಮಾನ್ರನಿಗೆ ನಾನು ನಿನ್ನೆ ಮಾಡೀನಿ ರೀ ತುಪ್ಪ ಚಲೋ ಇರ್ತೈತಿ ಅಂತ ನಾನು ಅನ್ನತ್ತೇನೆ ರೀ. ಅದಕ್ಕೆ ನಂಗೆ ಮೊದಲ ಕೆಮ್ಮು ಹತ್ತೈತಿ, ಮತ್ತಟ ಕೆಮ್ಮಿಸ್ತೈತಿ, ನಂಗೆ ಬೇಡ ಅಂತ ಹೇಳ್ರಿ ತುಪ್ಪ ಒಟ್ಟು ತಿನ್ನಲಿಲ್ಲ ರೀ ಅವ್ರು. ನಾನು ಹಚ್ಚತ್ತೀನಿ ತಾಟ್ರಿ ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ. ನಾನು ಒಂದು ಮೆಸಿನ್ಗೆ ಹಾಕಿರಾಕಿ 2-3 ಮೆಸಿನ್ಗೆ ಹಾಕೋದು ರೀ, ಬಜ್ಜಿ ಹಾಕೋದು ಮಾಡತ್ತಾಳು. ಅದೇ ರೀತಿ ಇಲ್ಲಿ ತುಪ್ಪ ನೋಡಿರಿ ಹಂಗೆ ಫುಲ್ಲೆಲ್ಲ ಕೈಲೆಲ್ಲ ಸ್ಪ್ರೆಡ್ ಮಾಡಿಬಿಡ್ತಾಳೆ ರೀ ತಾಡು ತುಂಬ. ನಮ್ಮ ಮನ್ಯಾಗ ಯಜಮಾನ್ರು ಇಷ್ಟು ತುಪ್ಪ ಹಾಕಿದಿರಿ, ಇಷ್ಟು ತಿಂತೀರಿ ಅಂತ ಅನ್ನತ್ತೀರಿ. ಅದಕ್ಕೆ ನೀ ತಿಂತಾನೆ ತಿನ್ನಿರಿ, ಇಲ್ಲಕಂದ್ರೆ ನಾವು ತಿಂತೇವೆ ಅಂಥೇಳಿ ನಾವು ತೊಗೊಂಡು ತಿಂದ್ಬಿಟ್ಟು ನೋಡಿರಿ ಅದನ್ನು ಲಾಸ್ಟ್ನೇಗೆ. ಇಷ್ಟು ತುಪ್ಪ ನಾವು ಒಲ್ಲೆಪ್ಪ ಅಂತ ಇವ್ರು ಅನ್ನತ್ತಿರು. ಇವತ್ತಿನ ಊಟ ಹೆಂಗಿತ್ತು ರೀ? ಈ ಒಂದು ಊಟ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡಿರಿ. ನಮಸ್ಕಾರ ರೀ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಕನ್ರಿ.